ನೀವು ರಾಜಕೀಯವಾಗಿ ಇದನ್ನೆಲ್ಲ ಬಿಟ್ಟು ಇಲ್ಲಿ ಬಂದು ಪ್ರತಿಭಟನೆ ಮಾಡಿ ನಿಮ್ ರಾಜಕೀಯ ಬೆಳೆಯನ್ನ ಬೇಯಿಸ್ಕೊಂತ ಇದ್ದೀರಲ್ಲ, ಇದರಲ್ಲಿ ಶಾಸಕರ ಹೆಸರನ್ನ ತಗೊಂಬಂದಿದ್ದೀರಾ. ಶಾಸಕರ ಆಪ್ತ ಅಂತ ಹೇಳ್ತೀರಾ. ನಾನು ಶಾಸಕರಿಗೆ ಆಪ್ತರಲ್ಲ, ಶಾಸಕರ ಶಿಷ್ಯ, ಶಾಸಕರ ಅಭಿಮಾನಿ ನಾನು. ಇವತ್ತು ಯಲಹಂಕ ಕ್ಷೇತ್ರದಲ್ಲಿ ಅವ್ರು ಇರೋ ಗಂಟ ಅವರೇ ಶಾಸಕರು. ಯಾಕಂತ ಹೇಳಿದ್ರೆ ಇವತ್ತು ಯಲಹಂಕವನ್ನ ಇಷ್ಟು ಅಭಿವೃದ್ಧಿ ಮಾಡಿರುವಂತಹ ಒಂದು ವ್ಯಕ್ತಿಯ ವಿರುದ್ಧ ನೀವು ಏನೇ ಮಾತಾಡಿದ್ರು ಏನೇ ಮಾಡಿದ್ರು ಜನ ಒಪ್ಪೋದಿಲ್ಲ. ಅಲ್ಲಿ ನಿಮ್ಮ ಕುತಂತ್ರಗಳು, ಈ ಶಕುನಿ ಬುದ್ಧಿಗಳನ್ನ ಮಾಡಿದ್ರೆ ಇನ್ನೂ ಜನ ನಿಮ್ಮನ್ನ ತಿರಸ್ಕಾರ ಮಾಡ್ತಾರೆ. ಈಗಾಗ್ಲೇ ನೀವು 3ನೇ ಸ್ಥಾನದಲ್ಲಿ ಇದ್ದೀರಾ. ಇನ್ನೂ ನಿಮ್ಮ ಕುತಂತ್ರಗಳು ಮಾಡಿದ್ರೆ ನೀವು ಯಲಹಂಕದಲ್ಲಿ ಏನೂ ಮಾಡೋದಕ್ಕಾಗಲ್ಲ. ಇವತ್ತು ಡೆಫರ್ಮೇಷನ್ ಕೇಸನ್ನ ನಾನು ಫೈಲ್ ಮಾಡ್ತೀನಿ ನನ್ನ ಪರವಾಗಿ. ಇವತ್ತು ನಾನು ಹೋರಾಟಗಾರನೇ. ನಾನು 20 ವರ್ಷದಿಂದ ದಲಿತ ಸಂಘಟನೆಗಳಲ್ಲಿ ಹೋರಾಟ ಮಾಡ್ಕೊಂಡು ಇವತ್ತು ಶಾಸಕರ ಕಾರ್ಯವೈಖರಿಗಳನ್ನ ಮೆಚ್ಚಿ ನನ್ನಂತಹ ಲಕ್ಷಾಂತರ ಜನ ಅವ್ರ ಜೊತೆ ಅಭಿಮಾನಿಗಳಿದ್ದಾರೆ. ಇವತ್ತು ಶಾಸಕರು ಮಾಡ್ತಾ ಇರುವಂತ ಕೆಲ್ಸಕ್ಕೆ ಯಲಹಂಕ ಕ್ಷೇತ್ರದ ನಾವೆಲ್ಲರೂ ಸಹ ಅವ್ರಿಗೆ ಋಣಿಯಾಗಿದ್ದೀರಿ. ಅಂತ ಶಾಸಕರ ಹೆಸರನ್ನ ತಗೊಂಬಂದು ಅವರು ಬಾರ್ ಮಾಡಿ ದುಡಿಬೇಕು ಅನ್ನುವಂತಹ ಏನಾದ್ರೂ ಅವ್ರಿಗೆ ದರ್ದಿದ್ಯಾ? ಅವ್ರಿಗೆ ಆದಂತಹ ದೇವ್ರು ಆಶೀರ್ವಾದ ಮಾಡಿದ್ದಾರೆ. ಬಹಳಷ್ಟು ಬಿಸ್ನೆಸ್ ಇದೆ, ಅವ್ರು ಮಾಡ್ಕೊಂತಾರೆ. ಇವತ್ತು ಯಲಹಂಕದಲ್ಲಿರುವಂತಹ ಎಲ್ಲಾ ಬಾರು, ಎಷ್ಟೋ ಬಾರ್ ಇದೆ, ಎಲ್ಲಾ ಬಾರು ಶಾಸಕರದೆ ಅಂತಾನೆ ಹೇಳ್ಕೊಂಡು ಓಡಾಡುವಂತ ಕೆಲಸನೂ ನೀವು ಮಾಡ್ತೀರಾ. ಇವತ್ತು ಬೇರೆ ವಿಚಾರಗಳನ್ನ ಬಿಟ್ಟು ಬಾರ್ ವಿಚಾರದಲ್ಲಿ ಚಿಕ್ಕ ವಿಚಾರಕ್ಕೆ ಹೋರಾಟ ಮಾಡ್ತಾ ಇರೋದು ನಿಮ್ಮ ಮುಟ್ಟಾಳ್ತನ ಅಂತ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ಹಂಗೆ ಅಂದ್ಕೊಂಡ್ಬಿಟ್ಟಿದ್ದಾರೆ. ಬಾರ್ ವಿರುದ್ಧ ಹೋರಾಟ ಮಾಡಿದ್ರೆ ಓಟ್ ಹಾಕ್ತೀನಿ ಅಂತ ಅಂದ್ಕೊಂಡಿದ್ದಾರೆ. ಈಗ GB ಎಲೆಕ್ಷನ್ ಬರ್ತದೆ, ನಿಮ್ ಕತೆ ಏನಾಗ್ತದೆ ಅಂತ ನೋಡಿ. ಇವತ್ತು ಅವರು ಅಷ್ಟೊಂದು ಕಳಕಳಿ ಇದ್ರೆ ನೀವು ನಿಮ್ದೇ ಸರ್ಕಾರ ಇದೆಯಲ್ಲ, ವಿಧಾನಸೌಧ ಮುಂದೆನೆ ಹೋಗಿ ಇಲ್ಲಿ ಆಗ್ತಾ ಇರೋ ಡೈಲಾಗ್ ಅಲ್ಲ ಅಲ್ಲನ ಹಾಕಿ ಹೋಗ್ಲಿ. ಹಾಕಿ ಮುಖ್ಯಮಂತ್ರಿ ಗಮನಕ್ಕೆ ತಗೊಂಬಂದು, ನಿಮ್ದೇ DCM ಗಮನಕ್ಕೆ ತಗೊಂಬಂದು ಇಡೀ ರಾಜ್ಯದಲ್ಲಿ ಮದ್ಯಪಾನ ಏನಾನ ನಿಷೇಧ ಮಾಡಿದ್ರೆ ಇಡೀ ರಾಜ್ಯ ಸುಭಿಕ್ಷವಾಗಿರ್ತದೆ, ಎಲ್ಲಾರ ಮನೆನೂ ಬೆಳಗ್ತದೆ. ಲೈಸೆನ್ಸ್ ಕೊಡೋದೇ ನಿಮ್ ಸರ್ಕಾರ. ನೀವು ಕಾಂಗ್ರೆಸ್ ಲೀಡರ್ಗಳು ಬಂದು ನಿಮ್ಮ ವಿರುದ್ಧನೇ ನೀವೇ ಹೋರಾಟ ಮಾಡ್ಕೊಂಡು ಇದೇನ್ ನಾಟಕೀಯ ಅಂತ ಹೇಳಿ ನಮ್ಮ ಪ್ರಜೆಗಳಿಗೆ ಗೊತ್ತಾಗಲ್ವಾ? ಜನರಿಗೆ ಗೊತ್ತಾಗೋದಿಲ್ವಾ? ಈ ರೀತಿಯ ಒಂದು ರಾಜಕೀಯವನ್ನ ಬಿಟ್ಟು ಒಂದು ಜನರ ಪರವಾಗಿ ಏನ್ ಕೆಲಸ ಮಾಡ್ತಾ ಇದಾರೆ ಶಾಸಕರ ಪರವಾಗಿರ್ರಿ. ನಮ್ಮಂತ ಯುವಕರು ಏನ್ ನಾವು ಬೆಳಿತಾ ಇದ್ದೀರೋ ನಮ್ಮನ್ನ ತೇಜೋವಧ ಮಾಡಿ ಇನ್ಯಾರೋ ಹೆಸರು ಹೇಳಿ ಸುಳ್ಳು ಆರೋಪಗಳನ್ನ ಮಾಡಿ ನಿಮ್ಮ ರಾಜಕೀಯ ಬೇಯಿಸ್ಕೊಂಡ್ರೆ ಜನ ಏನ್ ಅಂದ್ಕೊಂತಾರ ನಿಮ್ಮನ್ನ? ಅದನ್ನ ನೀವ್ ಅರ್ಥ ಮಾಡ್ಕೊಬೇಕಾಗ್ತದೆ. ಖಂಡಿತವಾಗಿಯೂ ಸಹ. ಯಾಕಂತ ಹೇಳಿದ್ರೆ ನಾನು ಈ ಮಟ್ಟಿಗೆ ಬೆಳೆಯೋದಕ್ಕೆ ಕಾರಣ ನಮ್ಮ SR ವಿಶ್ವನಾಥ್ ಅವರು. ಯಾಕಂದ್ರೆ ಅವ್ರ ಜೊತೆಯಲ್ಲಿ ನಾವು ಒಳ್ಳೆ ದಾರಿಯನ್ನ ನಮ್ಗೆ ತೋರಿಸ್ಕೊಟ್ಟಿದ್ದಾರೆ, ಒಳ್ಳೆ ದಾರಿಯಲ್ಲಿ ಹೋಗ್ತಾ ಇದ್ದೀರಿ. ನಮ್ಮ ರಾಜಕೀಯನ ಬೆಳವಣಿಗೆಯನ್ನ ಸಹಿಸ್ತೀರಾ. ಇವತ್ತು ಸುಳ್ಳು ಆಪ ಮಾಡಿ ನನ್ನ ತೇಜೋವಧೆ ಮಾಡೋದ್ರ ಜೊತೆಗೆ ಒಂದು ಅವಮಾನ ಮಾಡಿರ್ತಾರೆ. ಇದ್ರ ವಿರುದ್ಧ ನಾನು ಡೆಫರ್ಮೇಷನ್ ಕೇಸ್ ಖಂಡಿತ ದಾಖಲು ಮಾಡೇ ಮಾಡ್ತೀನಿ.